ಪ್ರೀತಿಸೋ ಪ್ರಾಣಿ ಪಕ್ಷಿಗಳೆಲ್ಲ ಇದ್ದಾವೆ. ಸೊ ಅದ್ರ ಜೊತೆ ಇಡೀ ನಮ್ಮ ಫ್ಯಾಮಿಲಿನೂ ಜೊತೆಗಿದ್ವಿ. ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಒಂದು 4 days ಎಲ್ಲ ಫ್ಯಾಮಿಲಿ ಒಟ್ಟಿಗಿದ್ವಿ. ಎಲ್ಲ ತುಂಬ ಚೆಂದಾಗಿ ಹರಟೆ ಹೊಡೆದ್ವಿ. ಆ್ಯಂಡ್ ನಮ್ಮ ಅಕ್ಕ ಎಲ್ಲ ನಂದು ದರ್ಶನ್ದು ಚೈಲ್ಡ್ಹುಡ್ ಸೀಕ್ರೆಟ್ಸ್ ಎಲ್ಲ ನಮ್ಮ ಅತ್ತಿಗೆಗೆ ನನ್ನ ಹೆಂಡತಿಗೆಲ್ಲನೂ ರಿವೀಲ್ ಮಾಡಿಬಿಟ್ರು. ನಾವೆಲ್ಲ ತುಂಬ ಬಾರಿ ನನ್ನ ಮಕ್ಳ ಹತ್ರ ಎಲ್ಲ ಒಂದಷ್ಟು ಬ್ಯಾಲೆನ್ಸ್ ಮಾಡಿರ್ತೀವಿ ಅಪ್ಪಂದಿರು. ನಾವು ಅದು ಮಾಡಿಲ್ಲ, ನಾವು ಹಿಂಗಿದ್ವಿ, ತುಂಬ ಗುಡ್ ಬಾಯ್ಸ್ ಅಂತ. ಸೊ ಇವರು ಗುಡ್ ಬಾಯ್ಸ್ ಎಲ್ಲ ನಮ್ಮ ಥರನೇ ನಮ್ಮ ಅಪ್ಪಂದಿರು ಅಂತಲೂ ವಿನೀಶ್ಗಾಗಲಿ ನನ್ನ ಮಕ್ಳಿಗಾಗಲಿ ಗೊತ್ತಾಗ್ಬಿಡ್ತು. ಚೆನ್ನಾಗಿತ್ತು, ಮಜವಾಗಿದ್ವಿ, ಖುಷಿಯಾಗಿ. ನಮ್ಮಮ್ಮ ನಮ್ಮ ಫೇವ್ರೇಟ್ ಅಡುಗೆ ಎಲ್ಲನೂ ಮಾಡಿಸಿದ್ರು. ಅಂದರೆ ಪಾಪ ಅವ್ರಿಗೆ ಮಾಡೋಕ್ಕಾಗಲ್ಲ, ಚೇರಲ್ಲಿ ಕೂತ್ಕೊಂಡು ನಮ್ಮ ಅತ್ತಿಗೆಗೆ ನನ್ನ ಹೆಂಡತಿಗೆಲ್ಲ ಗೈಡ್ ಮಾಡಿದ್ರು. ಒಬ್ಬರು ಕುಕ್ಕು ಇದ್ದರು, ಎಲ್ಲ ಫೇವ್ರೇಟ್ ಇದು ಅಡುಗೆ ಎಲ್ಲ ಮಾಡಿ ಚೆಂದಾಗಿ ತಿನ್ನಿಸಿದ್ರು. ಒಂದಷ್ಟು ಕ್ಲೋಸ್ ಸರ್ಕಲ್ ಫ್ರೆಂಡ್ಸು ಇದ್ದರು. ಚೆನ್ನಾಗಿತ್ತು. ಇನ್ನು ಒಂದಷ್ಟು ನಾನು ಮೊದಲನೇದಾಗಿ ಹೇಳ್ಬಿಟ್ಟೆ, ಒಂದು ಇವೆಂಟಿಗೆ ಹೋಗ್ಲಿಲ್ಲ ಅಂದ್ರೆ, ಒಂದು ಫಂಕ್ಷನ್ಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅಣ್ಣ ತಮ್ಮನ ಮಧ್ಯೆ ಏನೋ ಇದೆ, ಮನಸ್ತಾಪ ಇದೆ ಅನ್ನುವಂಥದ್ದು ಗಾಸಿಪ್ ಅಂತಾನೆ ಹೇಳ್ಬೋದು. ಬಾಡಿಗೆ ಮನೇಲಿ ಇದ್ದಾರೆ, ಇವ್ರಿಗೆ ದರ್ಶನ್ ಅವ್ರು ಸಹಾಯ ಮಾಡ್ತಾ ಇಲ್ಲ, ಬಟ್ ನೀವು ಕ್ಲಾರಿಫಿಕೇಶನ್ ಕೊಟ್ರಿ, ನಾನು ಸ್ವಾಭಿಮಾನಿ, ಅವ್ನು ಕೊಟ್ಟರು ಕೂಡ ನಾನು ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ವಿಚಾರದ ಬಗ್ಗೆ ನೀವೇ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ ನಮ್ಮ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಖಾಂತರ. ಕ್ಲಾರಿಫಿಕೇಶನ್ ನನಗೆ ಒಂದು ಏನು ಅಂದರೆ, ಏನಕ್ಕೆ ಸುಮ್ಮನೆ ನಾನ್ಸೆನ್ಸ್ ಕ್ವಶನ್ನ ರೈಸ್ ಮಾಡ್ತಾರೆ, ಅದಕ್ಕೆ ತಿರ್ಗಾ ಕ್ಲಾರಿಫಿಕೇಶನ್ ಕೇಳೋದು ಏನಕ್ಕೆ? ನೀವೇ ಕ್ವಶನ್ಸ್ ಕೇಳ್ತೀರಾ, ನೀವೇ ಕ್ಲಾರಿಫೈ ಮಾಡಿ. ನೀವು ನ್ಯೂಸ್ ಮಾಡ್ಕೊಳ್ಳೋ ಬರದಲ್ಲಿ ತುಂಬ ಸುಳ್ಳುಗಳನ್ನ ನಿಜ ಅನ್ನೋ ಹತ್ರ ಪ್ರೆಸೆಂಟ್ ಆಗ್ಬಿಡುತ್ತೆ ಒಂದೊಂದ್ಸತಿ. ಕರೆಕ್ಷನ್ ಸರ್, ನಾವಲ್ಲ, ಯಾರೋ ಮಾಡಿದ್ದನ್ನ ನಾನು ನಿಮ್ಮ ಹತ್ರ ಕ್ಲಾರಿಫಿಕೇಶನ್ ಕೇಳ್ತಿದ್ದೀನಿ ಅಷ್ಟೇ. ಕರೆಕ್ಟ್ ಮೇಡಮ್, ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಮೀಡಿಯಾ ಅಂದಾಗ ನೀವು ಸೇರ್ಕೋತೀರಾ, ಸೊ ಆ ಥರ. ಸೊ ಹಂಗೆ ನಾನು ಆ ರೀತಿ ನೀವೇ ಮಾಡಿದ್ರಿ ಅಂತ ಹೇಳ್ತಾ ಇಲ್ಲ ನಾನು. ಸೊ ನನ್ನ ದೇವರು ತುಂಬ ಚೆನ್ನಾಗಿಟ್ಟಿದ್ದಾನೆ. ನಾನು ಈಗ ದರ್ಶನ್ ಈಸ್ ಅ ಸೆಲ್ಫ್ ಮೇಡ್ ಮ್ಯಾನು. ನಾನು ಅದೇ ಅವ್ನು ಯಾವ ಅಪ್ಪ ಅಮ್ಮನ ಕೊಟ್ಟಿದ್ದ, ನಾನೇ ಅದೇ ಅಪ್ಪ ಅಮ್ಮನ ಕೊಟ್ಟಿರೋದು. ಅವ್ನ ಮೈಲಿ ಏನು ರಕ್ತ ಹರಿತಾ ಇದೆ ಅದೇ ನನ್ನ ಮೈಲೂ ಹರಿತಾ ಇರೋದು. ಸೊ ನಾನು ಸೆಲ್ಫ್ ಮೇಡ್ ಮ್ಯಾನು. ಆ್ಯಂಡ್ ನಾನು ದುಡ್ದಿದ್ದು ನನ್ನ ಹೆಂಡತಿ ಮಕ್ಕಳನ್ನ ನನ್ನ ದುಡ್ಡಲ್ಲೇ ನಾನು ಸಾಕಬೇಕು ಅನ್ನೋದು. ಸೊ ಏನಕ್ಕೆ ತಗೋಬೇಕು? ನನಗೂ ದೇವರು ಬುದ್ಧಿ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ಎಜುಕೇಷನ್ ಇದೆ. ನನಗೆ ಒಂದು ಕೆಲಸನ ನೀಟಾಗಿ ಕಲ್ತಿದ್ದೀನಿ. ಆ ಕೆಲಸತ್ರು ನಾನು ದುಡಿತೀನಿ, ಆ ಕೆಲಸತ್ರು ನನ್ನ ಮಕ್ಕಳನ್ನ ಸಾಕ್ತೀನಿ ಅಂದಮೇಲೆ ಏನಕ್ಕೆ ಕೇಳಬೇಕು ಅನ್ನೋದು ಅಷ್ಟೇ ನಂದು ಕ್ವಶನು. ಕೇಳಬಾರ್ದು, ಇಲ್ಲ ನಾನು ಅವನಿಗೆ ಕೇಳಲ್ಲ, ಇಲ್ಲ ಅವ್ನು ನನಗೆ ಕೊಡಿಸ್ಲೇಬೇಕು, ಏನಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್? ಇವಾಗ ಕೇಳಿದ್ರೆ 5 ನಿಮಿಷ ಯೋಚನೆ ಮಾಡೋದು ನನಗೆ ಕೊಡಿಸ್ತಾನೆ, ನಾನು ಕೇಳಲ್ಲ ಅಷ್ಟೇ. ಇನ್ನ ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ನಿಮ್ಮ ಅವರ ಕಾಂಬಿನೇಷನ್ ಅಲ್ಲಿ ಮೂವಿ ಯಾವಾಗ ಬರ್ತಾ ಇದೆ? ಒಂದಷ್ಟು ಸ್ಟೇಟಸ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರೀಸ್ ಅಲ್ಲೂ ಕೂಡ ಕ್ವೆಶ್ಚನ್ ಮಾರ್ಕ್ ಹಾಕ್ಬಿಟ್ಟು ಹಾಕ್ತಾ ಇದ್ದಾರೆ, ಸರ್ವಾಂತರ್ಯಾಮಿ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಈಗ ರಾಯಲ್ ಮುಗಿದ್ಮೇಲೆ ನಾನು ನೆಕ್ಸ್ಟ್ ನಮ್ಮ ಅಕ್ಕನ ಮಗಂದು ಸಿನಿಮಾ ಅವನ್ನ ಲಾಂಚ್ ಮಾಡಬೇಕು ಅಂತ ಅನ್ಕೋತಾ ಇದ್ವಿ. ಅವನು ಈಸ್ ಆಲ್ಸೋ ಕಂಪ್ಲೀಟ್ಲಿ ಗ್ರೋನ್ ಅಪ್, ಚೆನ್ನಾಗಿದ್ದಾನೆ ನೋಡೋಕ್ಕೆ. ಸೊ ಅವನು ತೂಗುದೀಪ ಶ್ರೀನಿವಾಸ್ ಅವ್ರದ್ದು 3ನೇ ಜನರೇಷನ್ ಅವ್ರ ಮೊಮ್ಮಗನ್ನ ತರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಅದಾದ್ಮೇಲಿಂದ ನಾನು ದರ್ಶನ್ ಸಿನಿಮಾ ಮಾಡ್ತೀನಿ. ದರ್ಶನ್ದು ಇದಕ್ಕಿಂತ ಮುಂಚೆ 2 ಸಿನಿಮಾ ಇದೆ, ಡೆವಿಲ್ ಮುಗಿಬೇಕು. ಅದಾದ್ಮೇಲೆ ಇನ್ನೊಬ್ರು ಹೈದರಾಬಾದ್ ಪ್ರೊಡ್ಯೂಸರ್ದು ಒಂದು ಸಿನಿಮಾ ಇದೆ, ಅದು ಮುಗಿಬೇಕು. ಅದಾದ್ಮೇಲೆ ನಾವು ಮಾಡೋಣ ಅಂತ ಹೇಳಿದ್ದಾನೆ. ಸೊ ಅವೆಲ್ಲ ಆಗೋಕ್ಕೆ ಮೋಸ್ಟ್ಲಿ 2026 ಆಗುತ್ತೆ. ಸೊ ಅದ್ರ ಬಿಫೋರು ನಾನು ನಮ್ಮ ಅಕ್ಕನ ಮಗನ ಲಾಂಚ್ ಮಾಡೋಣ ಅಂತ ಡಿಸೈಡ್ ಆಗಿದ್ವಿ. ಸೊ ಅದರಲ್ಲೂ ದರ್ಶನ್ ಇರ್ತಾನೆ, ಚಂದುನ. ಆ್ಯಂಡ್ ದರ್ಶನ್ ಕೈಯಿಂದ ಒಂದು ಸಣ್ಣ ಕ್ಯಾಮಿಯೋ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಮಾಡ್ತಾನೆ, ಯಾಕಂದರೆ ಅಕ್ಕನ ಮಗನಿಗೆ ಯಾರು ತುಂಬ ಜನಕ್ಕೆ ಯಂಗ್ಸ್ಟರ್ ಸಪೋರ್ಟ್ ಮಾಡ್ತಾನೆ, ಅಕ್ಕನ ಮಗ ಅಂದಾಗ ಇನ್ನೊಂಚೂರು ಜಾಸ್ತಿ ಕಾಳಜಿ ತಗೊಂಡು ಮಾಡ್ತಾನೆ. ಕೊನೆ ಪ್ರಶ್ನೆ ಸರ್, ಇದು ದರ್ಶನ್ ಅವ್ರಿಗೆ ಆಪರೇಷನ್ ಆಗತ್ತಾ ಇಲ್ವಾ ಅನ್ನುವಂಥದ್ದು ಸಾಕಷ್ಟು ಜನರ ಪ್ರಶ್ನೆ ಆಗಿದೆ. ಸೊ ಅವ್ರಿಗೆ ಮೈಸೂರಲ್ಲಿ ಚೆಕಪ್ ಮಾಡಿಸಿದಾಗ ಬೆನ್ನು ಮೂಳೆಯಲ್ಲಿ ಆ ಮಿಡ್ರಿಬ್ ಸ್ವಲ್ಪ ಜರುಗಿದೆ ಅನ್ನೋ ಮಾಹಿತಿನ ಡಾಕ್ಟರ್ ಕೊಟ್ಟಿದ್ದಾರಂತೆ. ಸೊ ಹೀಗಿರುವಾಗ ಆಪರೇಷನ್ ಅಸಾಧ್ಯ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹೌದಾ, ಆಪರೇಷನ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ವಾ ಅಂತ? ಇಲ್ಲ, ಇದು ಆ್ಯಕ್ಚುಲಿ ಇದು ಪ್ರಾಬ್ಲಮ್ಮು ದರ್ಶನ್ಗೆ ಸ್ಟಾರ್ಟ್ ಆಗಿದ್ದು ನಮ್ಮ ಸಾರಥಿ ಟೈಮಲ್ಲಿ. ಆಲ್ಮೋಸ್ಟ್ 12-13 ಇಯರ್ಸಿಂದ ದರ್ಶನ್ಗೆ L4 ಆ್ಯಂಡ್ L5 ಪ್ರಾಬ್ಲಮ್ ಇದೆ. ಅದು ಫಿಸಿಯೋಥೆರಪಿ ಎಲ್ಲ ಮಾಡಿಕೊಂಡು ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದೆ. ಅವಾಗಲೇ ಡಾಕ್ಟರ್ ಹೇಳಿದ್ರು, ಇಲ್ಲ ಇದಕ್ಕೆ ಆಪರೇಷನ್ ಮಾಡಿಸ್ಬೇಕಾಗುತ್ತೆ, ಸರಿಯಾಗಿಲ್ಲ ಅಂದರೆ ನಿಮಗೆ ಅವಾಗವಾಗ ನೋವು ಬರುತ್ತೆ. ಈಗ ಫೈಟ್ ಮಾಡ್ತಿರ್ತೀರ, ಬಿದ್ದಾಗ ನೋವು ಟ್ರಿಗರ್ ಆಗುತ್ತೆ ಆ್ಯಂಡ್ ಈ ಥರ ಆಗುತ್ತೆ ಅಂತ. ಆ್ಯಂಡ್ ಬೃಂದಾವನ ಸಿನಿಮಾ ಮಾಡೋಬೇಕಾದ್ರೆ ಐಸ್ಲ್ಯಾಂಡಲ್ಲಿ ಕುದುರೆ ಓಡಿಸ್ಬೇಕಾದ್ರೆ ಅಲ್ಲೂ ಬಿದ್ದು ದರ್ಶನಕ್ಕೆ ತಿರ್ಗಾ ಪ್ರಾಬ್ಲಮ್ ಆಗಿತ್ತು. ಆ್ಯಂಡ್ ಮೊನ್ನೆ ಡೆವಲಲ್ಲಿ ಶೂಟಿಂಗ್ ಮಾಡೋಬೇಕಾದ್ರೆ ಬಿದ್ದು ಕೈ ಪ್ರಾಬ್ಲಮ್ ಆಯಿತು. ಇವೆಲ್ಲ ಒಂದೊಂದು ಕನೆಕ್ಟೆಡ್. ಒಂದೇ ಅಂದರೆ ಸ್ಪೈನಲ್ ಕಾರ್ಡು ಒಬ್ಬ ಮನುಷ್ಯಂದು ಮೇನ್ ಅದೇನೆ. ಈಗ ನಿಮ್ಗೆ ಯಾವುದೇ ಈಗ ಕಾಲಲ್ಲಿ ಏಟ್ ಬಿದ್ದರೂ ಅದು ಸ್ಪೈನಲ್ ಕಾರ್ಡ್ಗೆ ಒಂಚೂರು ಟ್ರಿಗರ್ ಆಗುತ್ತೆ. ಅದು ಅಂದರೆ ನಮ್ಮ ಇಡೀ ಬಾಡಿನ ಬ್ಯಾಲೆನ್ಸ್ ಮಾಡ್ತಿರೋದು ಸ್ಪೈನಲ್ ಕಾರ್ಡು. ಸೊ ಅದು ಒಂದೊಂದು ಚೂರು ತೊಂದರೆ ಅದಕ್ಕೆ ಆಗ್ತಾನೆ ಇರುತ್ತೆ.
ಅದಕ್ಕೆ ಒಂದು ಸ್ವಲ್ಪ ತೊಂದರೆ ಇರೋದ್ರಿಂದ ಈ ತೊಂದರೆಗಳು ಅದನ್ನು ಲೀಡ್ ಮಾಡುತ್ತೆ ಇನ್ನೊಂಚೂರು. ಸೊ ಆ ಥರ ಎಲ್ಲ ಇರೋದ್ರಿಂದ ಮೊನ್ನೆ ದರ್ಶನ್ದು ಇವೆಲ್ಲ 2 ಕೈದು ಆಪರೇಷನ್ ಮಾಡಿರೋದು ಅಜಯ್ ಹೆಗ್ಡೆ ಅವರು. ಸೊ ಮೊನ್ನೆ ಮೈಸೂರಿಗೆ ಹೋಗಿದ್ದಾಗ ಅವ್ರದ್ದು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಎಲ್ಲ ಚೆಕಪ್ ಎಲ್ಲ ಮಾಡಲ್ಲ, A to Z ಇನ್ನೊಸ್ತಿ ಎಲ್ಲ ಚೆಕಪ್ ಎಲ್ಲ ಮಾಡಿಸಿದ್ರು. ಮಾಡಿ ಅವ್ರಿಗೊಂದಷ್ಟು ರಿಪೋರ್ಟ್ ಬಂದಿದೆ. ಸೊ ಈಗ ಅವ್ರು ಡಿಸೈಡ್ ಮಾಡ್ತಾರೆ ಏನು ಮಾಡಬೇಕು ದರ್ಶನ್ಗೆ ಅಂತ. ಈಗ ಸದ್ಯಕ್ಕೆ ಫಿಸಿಯೋಥೆರಪಿ ಮಾಡಿಸಿ ಅಂತ ಹೇಳಿ ಡೈಲಿ ದರ್ಶನ್ಗೆ ಫಿಸಿಯೋಥೆರಪಿ ನಡೀತಾ ಇದೆ. ಆಲ್ ದ ವೆರಿ ಬೆಸ್ಟ್ ಸರ್ ನಿಮ್ಮ ರಾಯಲ್ ಮೂವಿಗೆ. 7 ವರ್ಷದ ನಂತರ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ. ತುಂಬಾ ಹೋಪ್ಸ್ ನಮಗಂತೂ ಇದೆ. ಬಿಕಾಸ್ ಒಂದು ಸಾಂಗ್ ಅಷ್ಟು ಸದ್ದು ಸುದ್ದಿ ಮಾಡ್ತಾ ಇದೆ, ಪ್ರತಿಯೊಬ್ಬ ಸೆಲೆಬ್ರಿಟೀಸ್ ಕೂಡ ರೀಲ್ಸ್ ಮಾಡ್ತಾ ಇದ್ದಾರೆ. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಒಂದಷ್ಟು ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮ್ಮ ಸಿನಿಮಾ ಪ್ರಮೋಷನ್ಗೆ ನೀವು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಿಮ್ಮ ಥ್ರೂ ಜನಗಳಿಗೆ ರೀಚ್ ಮಾಡಿಸ್ತಾರೆ ಅದಕ್ಕೂ ಥ್ಯಾಂಕ್ಸ್. ಇದಿಷ್ಟು ದಿನಕರ್ ತೂಗುದೀಪ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ರೋಜಾಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು, ಫಂಕ್ಷನ್ಸಿಗೆ ಒಟ್ಟಿಗೆ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನು ದರ್ಶನ್ ಚೆನ್ನಾಗಿಲ್ಲ ಅಂತಲ್ಲ, ನಾನು ದರ್ಶನ್ ಅವರ ಪ್ರೀತಿಯ ತಮ್ಮನೆ, ಬಾಡಿಗೆ ಮನೇಲಿ ಇರ್ಬೋದು, ಆದ್ರೆ ದರ್ಶನ್ ನನಗೆ ಸಹಾಯ ಮಾಡಿಲ್ಲ ಅಂತ ಅಲ್ಲ, ನಾನು ಸ್ವಾಭಿಮಾನಿ ಅಂತ ಹೇಳ್ಬಿಟ್ಟು ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಊಹಾಪೋಹಗಳಿಗೆ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೊ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ, ಕೇಳ್ತಾ ಹೋಗ್ತೀನಿ. ಅದರ ಜೊತೆಗೆ 7 ವರ್ಷಗಳ ಬಳಿಕ ರಾಯಲ್ ಆಗಿ ರಾಯಲ್ ಸಿನಿಮಾ ಮುಖಾಂತರ ಎಂಟ್ರಿ ಕೊಡ್ತಾ ಇದ್ದಾರೆ. ಈಗ ಆಲ್ರೆಡಿ ಒಂದು ಸಾಂಗ್ ಸಿಕ್ಕಾಪಟ್ಟೆ ಹಿಟ್ ಆಯ್ತು, ಸದ್ದು ಸುದ್ದಿ ಮಾಡ್ತಾ ಇದೆ. ಸೊ ಸಿನಿಮಾದ ಬಗ್ಗೆ ಅಪ್ಡೇಟ್ಸ್ ಒಂದಷ್ಟು ಸರ್. ರಾಯಲ್ January 24th ರಿಲೀಸ್ ಆಗ್ತಾ ಇದೆ. ನಿಮ್ಮ ಥ್ರೂ ನಾವು ಜನಗಳಿಗೆ ಅದನ್ನ ತಲುಪ್ಸೋಕೆ ಪ್ರಯತ್ನ ಪಟ್ಟಿದ್ದೀವಿ. ಆ್ಯಂಡ್ ಥ್ಯಾಂಕ್ಸ್, ನೀವು ನಿಮ್ಮ ಥ್ರೂ ನಮ್ಮ ಜನಗಳಿಗೆ ರೀಚ್ ಮಾಡಿಸ್ತಾ ಇರೋದ್ರಿಂದ. ಆ್ಯಂಡ್ ರಾಯಲ್ಲು ಅದು ಟೈಟಲ್ ಪ್ರಕಾರ ರಾಯಲ್ ಆಗಿದೆ ಸಿನಿಮಾ. ಸೊ ಇದಕ್ಕೆ ಏನೇನು ಸಪೋರ್ಟ್ ಬೇಕೆಲ್ಲ ನಮ್ಮ ಪ್ರೊಡ್ಯೂಸರ್ ಜಯಣ್ಣ ಅವರು, ಬೋಗಣ್ಣ ಅವರು ಮಾಡಿದ್ದಾರೆ. ಆ್ಯಂಡ್ ನನ್ನ ತಾಂತ್ರಿಕ ಬಳಗನೂ ಫುಲ್ಲು ನನ್ನ ವಿಷನ್ಗೆ 100% ಎಫರ್ಟ್ ಹಾಕಿ ಅದ್ಭುತವಾಗಿ ಒಂದು ಸಿನಿಮಾನ ಔಟ್ಪುಟ್ ಕೊಡೋಕ್ಕೆ ಸಹಾಯ ಮಾಡಿದ್ದಾರೆ. ಆ್ಯಂಡ್ ಇದ್ರ ಮುಖಾಂತರ ನಾನು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮ್ಮ 3 ಸಾಂಗ್ ರಿಲೀಸ್ ಆಯಿತು ರಾಯಲ್ದು. ಒಂದು ನಾನೇ ಕೃಷ್ಣ ನಾನೇ ಶ್ಯಾಮ ಆ್ಯಂಡ್ ಟಾಂಗು ಆ್ಯಂಡ್ ಆಟಮ್ ಬಾಂಬು, 3ಕ್ಕೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಎಲ್ಲ ಅದಕ್ಕೆ ತುಂಬ ಒಳ್ಳೆ ರಿಸೀವ್ ಮಾಡ್ಕೊಂಡು, ಅಂದರೆ ನಾವು ಸಿನಿಮಾ ಮಾಡೋದೇ ಜನಗಳಿಗೆ ರಿಸೀವ್ ಆಗಲಿ ಅಂತ. ಸೊ ಅವರು ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಸಣ್ಣ ಸಿಂಪ್ಟಮ್ ಇದ್ರ ಥ್ರೂ ಗೊತ್ತಾಯಿತು ನಮ್ಗೆ. ಯೂಶಲಿ ಸಿನಿಮಾ ಟೀಮ್ ಗೊತ್ತಾಗದೆ ನಾವು ಬಿಡೋ ಕಂಟೆಂಟ್ನ ಅವ್ರು ಹೆಂಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ. ಸೊ ಅವರು ಅದ್ಭುತವಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನಮಗೊಂದು ಸೂಚನೆ ಕೊಟ್ಟಿದ್ದಾರೆ, ನಿಮ್ಮ ಸಿನಿಮಾನೂ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತ. ಸೊ ಅವ್ರದ್ದು ರಿಕ್ವೈರ್ಮೆಂಟ್ ಏನಿದೆ, ಅವರು ಯಾವ ಥರ ಎಂಟರ್ಟೈನ್ಮೆಂಟ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ, ಅವ್ರು ನಮ್ಮ ಸಿನಿಮಾಗೆ ಬಂದಾಗ ಅದು ಸಿಕ್ತು ಅಂದರೆ 100% ನಮ್ಮ ಸಿನಿಮಾನ ತುಂಬ ದೊಡ್ಡ ಮಟ್ಟಿಗೆ ರೀಚ್ ಮಾಡಿಸ್ತಾರೆ. ಇನ್ನು ನೀವು ಹೇಳ್ತಾ ಇದ್ರಿ ಸಿನಿಮಾ ಮುಹೂರ್ತದ ಸಂದರ್ಭದಲ್ಲಿ ತಾಯಿ ಬಂದಿದ್ರು, ಕ್ಲಾಪ್ಸ್ ಹಾಕಿದ್ರು ಅಂತ ಹೇಳ್ಬಿಟ್ಟು. ಸೊ ದರ್ಶನ್ ಅವರು ಹೊಸ ಸಿನಿಮಾ ಬರ್ತಾ ಇದೆ ಅಂಡ್ ಹೊಸಬ್ರು ಆಕ್ಟರ್ಸ್ ಇದಾರೆ ಅಂತಂದ್ರೆ ಸಿಕ್ಕಾಪಟ್ಟೆ ಬೆಂಬಲವನ್ನ ನೀಡ್ತಾರೆ. ಸೊ ಈ ಸಿನಿಮಾದ ಬಗ್ಗೆ ಎಷ್ಟು ಬೆಂಬಲ ಸೂಚಿಸಿದ್ದಾರೆ, ಪ್ರಚಾರ ಕಾರ್ಯಗಳಿಗೆ ಏನಾದ್ರೂ ಬರ್ತಾರಾ? ಸೊ ನೀವು ಅವರು ಬೇಲ್ ಮೇಲೆ ಆಚೆ ಬಂದ ಮೇಲೆ ತೋಟದ ಮನೆಯಲ್ಲಿ ಮೀಟ್ ಮಾಡಿದ್ದೀರಿ ಅನ್ನುವಂತಹ ಮಾಹಿತಿ ಇದೆ. ಸೊ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರಿ, ಏನೆಲ್ಲ ವಿಚಾರಗಳು ಚರ್ಚೆ ಆಯಿತು? ಈ ಸಿನಿಮಾಗೆ ನಮ್ಮಮ್ಮ ಮೂರ್ತದ ಕ್ಲಾಪ್ ಮಾಡಿರೋದು, ಕ್ಲಾಪ್ಸ್ ಮಾಡಿಲ್ಲ. ಸಾರಿ. ಸೊ ನಮ್ಮಮ್ಮನೇ ಇದಕ್ಕೆ ಮುಹೂರ್ತ ಮಾಡಿದ್ರು. ಅಂದರೆ ಜಯಣ್ಣ ತುಂಬ ಇನ್ಸಿಸ್ಟ್ ಮಾಡೋದು, ಇಲ್ಲ ಅಮ್ಮನೇ ಕ್ಲಾಪ್ ಮಾಡಲಿ, ಅವ್ರ ಥ್ರೂನೇ ಪ್ರಾರಂಭ ಆಗಲಿ ಅಂತ. ಆ್ಯಂಡ್ ಅದರದ್ದು ಶಾರ್ಟು ಅಷ್ಟೇ ಸಿನಿಮಾಲಿ ಇಡಲೇಬೇಕು ಅಂತ ಜಯಣ್ಣನೂ ಕಂಡೀಷನ್ ಹಾಕಿ ಇಡ್ಸಿದ್ದಾರೆ ಸಿನಿಮಾಲೂ. ಆ್ಯಂಡ್ ಈಗ ದರ್ಶನ್ ಅವರು ಬೇಲ್ ಮೇಲೆ ಬಂದ ಮೇಲಿಂದ ನಮಗೆ ಕೋರ್ಟಿಂದ ಪರ್ಮಿಷನ್ ಸಿಕ್ತು ಮೈಸೂರಿಗೆ ಹೋಗಿ ಅಂತ. ಆ್ಯಂಡ್ ದರ್ಶನ್ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು ಇದೆಲ್ಲ ಇದರಿಂದ. ಸೊ ಅವ್ರ ಫೇವ್ರೆಟ್ ಪ್ಲೇಸು ಮೈಸೂರು, ಅಂದರೆ ಅಲ್ಲಿ ಅವರು